ಸ್ತ್ರೀಯರು ಮಾತ್ರ ಮಾರುಕಟ್ಟೆಗಳನ್ನ ನಡೆಸುವ ವಿಶೇಷ ಮುಸ್ಲಿಂ ದೇಶ ಇದು. ಇಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳನ್ನ ಸಹ ಈ ಸ್ತ್ರೀಯರೇ ನಡೆಸ್ತಾರೆ. ಈ ದೇಶದಲ್ಲಿ ಕರೆಂಟ್ ನೀರು ಉಚಿತವಾಗಿ ಸಿಗುತ್ತೆ. ಇಷ್ಟೇ ಅಲ್ಲದೆ ಕೃಷಿಗೆ ಬೇಕಾದ ಬೀಜಗಳನ್ನ ಸಹ ಉಚಿತವಾಗಿ ಕೊಡ್ತಾರೆ. ಇಲ್ಲಿನ ಜನಸಂಖ್ಯೆಯಲ್ಲಿ 96% ಜನರು ಮುಸ್ಲಿಮರಿದ್ದಾರೆ. ಈ ದೇಶದಲ್ಲಿ ಗಡ್ಡ ಬೆಳೆಸಿಕೊಳ್ಳುವುದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಇಲ್ಲಿ ಗಡ್ಡ ಬೆಳೆಸುವುದರ ಮೇಲೆ ನಿಷೇಧವಿದೆ. 40 ವರ್ಷದೊಳಗಿನ ಪುರುಷರು ಗಡ್ಡ ಬೆಳೆಸಿಕೊಳ್ಳಬಾರದು. ಹಾಗೆ ಯಾರಾದ್ರೂ ಗಡ್ಡ ಬೆಳೆಸಿದ್ರೆ ಶಿಕ್ಷೆ ತಪ್ಪದು. ಇಲ್ಲಿ ಒಂದು ಸ್ಥಳ ಇದೆ. ಆ ಸ್ಥಳ ನೂರಾರು ವರ್ಷಗಳಿಂದ ಉರಿಯುತ್ತಲೇ ಇದೆ. ಜನರು ಇದನ್ನ ಹೆಲ್ಸ್ ಡೋರ್ ಅಂತ ಕರೀತಾರೆ. ಅಂದ್ರೆ ನರಕಕ್ಕೆ ದ್ವಾರ ಅಂತ ಅರ್ಥ. ಇಲ್ಲಿ ಕೆಲವು ಕಠಿಣ ನಿಯಮಗಳಿವೆ. ಅವುಗಳ ಬಗ್ಗೆ ತಿಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ನಾವು ಮಾತನಾಡ್ತಿರುವ ದೇಶದ ಹೆಸರು ತುರ್ಕಮೆನಿಸ್ತಾನ್. ಈ ದೇಶದ ಜನರು ರಷ್ಯಾದ ನಂತರ ಭಾರತೀಯರನ್ನ ತುಂಬಾ ಇಷ್ಟಪಡ್ತಾರೆ. ಈ ಅದ್ಭುತ ದೇಶದ ಬಗ್ಗೆ, ಅದರ ಸಂಸ್ಕೃತಿ, ಇತಿಹಾಸ, ಜನರ ಜೀವನ, ಅಲ್ಲಿ ಸಿಗುವ ಆಹಾರದ ಜೊತೆಗೆ ಕೆಲವು ಸುಂದರ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಮಧ್ಯ ಏಷ್ಯಾದಲ್ಲಿರುವ ಒಂದು ದೇಶವೇ ಈ ತುರ್ಕಮೆನಿಸ್ತಾನ್. ಈ ದೇಶ ಕ್ಯಾಸ್ಪಿಯನ್ ಸಮುದ್ರದ ಪೂರ್ವ ದಡಕ್ಕೆ ಹತ್ತಿರದಲ್ಲಿ ಕಾಣ್ತದೆ. ಇಲ್ಲಿ ಹೆಚ್ಚಾಗಿ ಮರುಭೂಮಿನೇ ಇರ್ತದೆ. ಇದನ್ನ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಇದು ಇರಾನ್, ಅಫ್ಘಾನಿಸ್ತಾನ್ ಮೇಲೆ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಕೆಳಗಡೆ ಕಾಣ್ತದೆ. 1993ರಲ್ಲಿ ದೇಶಕ್ಕೆ ಮೊದಲ ಅಧ್ಯಕ್ಷರಾಗಿ ಸಫರ್ ಮುರತ್ ನಿಯೋಜವ್ ಆಯ್ಕೆಯಾದರು. ಇವರು ಬಂದು 37 ವರ್ಷಗಳ ಕಾಲ ಅಂದ್ರೆ 2030ರವರೆಗೆ ದೇಶದ ಎಲ್ಲಾ ನಾಗರಿಕರಿಗೂ ಅಡುಗೆಗೆ ಗ್ಯಾಸ್, ವಿದ್ಯುತ್, ನೀರು ಮುಂತಾದ ಮೂಲ ಸೌಲಭ್ಯಗಳನ್ನ ಉಚಿತವಾಗಿ ಮಾಡಿದರು. ಆದ್ರೆ 26 ವರ್ಷಗಳ ನಂತರ 2019ರಲ್ಲಿ ಇಲ್ಲಿ ಹೊಸ ಅಧ್ಯಕ್ಷ ಗುರ್ಬನ್ ಗುಲಿ ಈ ಸೌಲಭ್ಯಗಳನ್ನ ಉಚಿತವಾಗಿ ಕೊಡೋದು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ದೇಶದ ಇತಿಹಾಸವನ್ನ ಜನರನ್ನ ತಿಳಿಯಬೇಕೆಂದ್ರೆ ದೇಶದ ರಾಜಧಾನಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ಇಲ್ಲಿನ ರಾಜಧಾನಿ ಅಷ್ಕಾಬಾದ್ನ ಕತೆ 1881ರಲ್ಲಿ ಆರಂಭವಾಗುತ್ತೆ. ರಷ್ಯನ್ ಸೈನ್ಯ ಇದನ್ನ ಸೈನಿಕ ಔಟ್ಪೋಸ್ಟ್ ಆಗಿ ಸ್ಥಾಪಿಸಿತು. ಅದರ ಹೆಸರು ಆಶ್ಕಿ. ಇದು ಪರ್ಷಿಯನ್ ಪದದಿಂದ ಬಂದಿದೆ. ಅಂದ್ರೆ ಪ್ರೇಮ ನಗರ ಅಂತ ಅರ್ಥ. ಹಿಂದೆ ಇದು ಸಿಲ್ಕ್ ರೂಟ್ ಅಲ್ಲಿ ಒಂದು ಸಣ್ಣ ಪಟ್ಟಣ. ಇಲ್ಲಿ ವ್ಯಾಪಾರಿಗಳು, ಸಂಚಾರಿ ಜಾತಿಗಳು ಆಗಾಗ ಸಂಚರಿಸುತ್ತಿದ್ದರು. ಇಲ್ಲಿ ಒಮ್ಮೆ ಭಯಂಕರ ಭೂಕಂಪವಾಗುತ್ತೆ. ಆದ್ದರಿಂದ ನಗರ ಧ್ವಂಸವಾಗುತ್ತೆ. ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ತಾರೆ. ಈ ದುರಂತದ ನಂತರ ಸೋವಿಯತ್ ಸರ್ಕಾರ ಇದನ್ನ ಮರುನಿರ್ಮಾಣ ಮಾಡಿ ವಿಶಾಲ ರಸ್ತೆಗಳು, ಬಲವಾದ ಕಟ್ಟಡಗಳನ್ನ ನಿರ್ಮಿಸುತ್ತೆ. 1991ರಲ್ಲಿ ತುರ್ಕಮೆನಿಸ್ತಾನ್ಗೆ ಸ್ವತಂತ್ರ ಸಿಗುತ್ತೆ. ಅಷ್ಕಾಬಾದ್ ದೇಶಕ್ಕೆ ಹೆಮ್ಮೆಯಾಗಿ ಮಾರ್ಪಡುತ್ತೆ. ಹಾಗೇನೆ ಇಲ್ಲಿ 500ಕ್ಕೂ ಹೆಚ್ಚು ಬಿಳಿ ಮಾರ್ಬಲ್ ಕಲ್ಲುಗಳಿಂದ ಮಾಡಿದ ಕಟ್ಟಡಗಳು ಕಾಣ್ತವೆ. ಅಷ್ಕಾಬಾದ್ ಅನ್ನ ವೈಟ್ ಸಿಟಿ ಅಂತಾನು ಕರೀತಾರೆ. ಅದಕ್ಕಾಗಿ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸ್ಥಾನ ಪಡೆದಿದೆ. ನಗರದಾದ್ಯಂತ ಹೊಳೆಯುವ ಬಿಳಿ ಮಾರ್ಬಲ್ ವಿಗ್ರಹಗಳು, ಫೌಂಟೇನ್ಗಳು ಕಾಣ್ತವೆ. ಇದನ್ನ ಮರುಭೂಮಿಯಲ್ಲಿ ಹೊಳೆಯೋ ನಗರ ಅಂತಾನು ಕರೀತಾರೆ. ಸುಮಾರು 10 ಲಕ್ಷ ಮಂದಿ ಇಲ್ಲಿ ವಾಸಿಸ್ತಾರೆ. ಅಂದ್ರೆ ದೇಶದ ಜನಸಂಖ್ಯೆಯಲ್ಲಿ 15% ಅಷ್ಟು ಜನರು. ಇಷ್ಟೇ ಅಲ್ಲದೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಸ್ಥಾಪಿಸಿದ ಸ್ಮಾರಕ ಚಿಹ್ನೆ, ಸಾಂಸ್ಕೃತಿಕ ಕೇಂದ್ರದ ಪೆರಿಸ್ ವೀಲ್ ಮುಂತಾದ ಅನೇಕ ಸ್ಮಾರಕ ಗುರುತುಗಳು, ಚಿಹ್ನೆಗಳು ಈ ನಗರಕ್ಕಿರುವ ವಿಶೇಷತೆಯನ್ನ ತೋರಿಸ್ತವೆ. 1991ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಇಲ್ಲಿಗೆ ವಿದೇಶಿ ಪ್ರವಾಸಿಗರು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ನಂತರದ ಕಾಲದಲ್ಲಿ ಪ್ರವಾಸಿಗರು ಬರುವಂತೆ ದೇಶದಲ್ಲಿ ಕೆಲವು ನಿಯಮಗಳನ್ನ ಬದಲಾಯಿಸ್ತಾರೆ. ಪ್ರವಾಸಿಗರು ಇಲ್ಲಿಗೆ ಬರಬಹುದು, ಆದ್ರೆ ಅವರಿಗೆ ಒಂಟಿಯಾಗಿ ತಿರುಗುವ ಸ್ವಾತಂತ್ರ್ಯ ಇರೋದಿಲ್ಲ. ಅವರು ಗೈಡ್ನ ಮಾರ್ಗದರ್ಶನದಲ್ಲೇ ಟೂರ್ ಮಾಡಬೇಕು. ಆ ಗೈಡ್ ಯಾವ ಸ್ಥಳಕ್ಕೆ ಕರೆದೊಯ್ತಾನೋ ಪ್ರವಾಸಿಗರು ಅಲ್ಲಿಗೆ ಹೋಗ್ಬೇಕು. ಇಲ್ಲಿನ ನಿಯಮಗಳು ತುಂಬಾನೇ ಕಠಿಣವಾಗಿರ್ತವೆ. ಹೊರದೇಶದವರು ದೇಶದ ಗೌರವಕ್ಕೆ ಧಕ್ಕೆ ತರುವ ಹೇಳಿಕೆ ಕೊಟ್ರೆ 5 ವರ್ಷಗಳವರೆಗೂ ಬ್ಯಾನ್ ಹೇರ್ತಾರೆ. ಕೆಲವು ಪ್ಲೇಸ್ಗಳಲ್ಲಿ ಫೋಟೋ ತೆಗೆಯೋದು ನಿಷೇಧ. ಮತ್ತೆ ಟೂರಿಸ್ಟ್ಗಳು ಪ್ರತಿ ಹೋಟೆಲಲ್ಲೂ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಹಾಗೇನೆ ಅಲ್ಲಿನ ಪ್ರೆಸಿಡೆಂಟ್ ಅಥವಾ ಸರ್ಕಾರವನ್ನ ಅವಮಾನ ಮಾಡಿದ್ರೆ 5 ವರ್ಷಗಳವರೆಗೂ ಜೈಲು ಶಿಕ್ಷೆ ವಿಧಿಸ್ತಾರೆ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ ಈ ಮಧ್ಯ ಏಷ್ಯಾ ದೇಶ ತುರ್ಕಮೆನಿಸ್ತಾನಲ್ಲಿ ಕೇವಲ 20% ಜನರು ಮಾತ್ರ ಇಂಟರ್ನೆಟ್ ಬಳಸ್ತಾರೆ. ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ನಂತಹ ಆಪ್ಗಳು ಇಲ್ಲಿ ಸಿಗೋದೇ ಇಲ್ಲ. ಕೆಲವು ವೆಬ್ಸೈಟ್ಗಳನ್ನ ಕೂಡ ಅಧಿಕಾರಿಗಳು ಪರಿಶೀಲಿಸಿದ ನಂತರವೇ ಓಪನ್ ಮಾಡಬೇಕಾಗುತ್ತೆ. ಪ್ರತಿ ಆನ್ಲೈನ್ ಚಟುವಟಿಕೆಗಳನ್ನ ಇಲ್ಲಿನ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡ್ತಾರೆ. ಇದೆಲ್ಲ 2000 ದಶಕದ ಆರಂಭದಲ್ಲಿ ಇಂಟರ್ನೆಟ್ ಲಭ್ಯವಾದ ನಂತರ ಆರಂಭವಾಗುತ್ತೆ. ಆದ್ರೆ ಇಲ್ಲಿ ಇಂಟರ್ನೆಟ್ ಸ್ಪೀಡ್ ತುಂಬಾ ನಿಧಾನವಾಗಿರುತ್ತದೆ. ವಿದೇಶಿ ಸುದ್ದಿಗಳು ಅಥವಾ ಇನ್ನೇನಾದ್ರೂ ಸುದ್ದಿಗಳನ್ನ ನೋಡುವುದು ಈ ದೇಶದಲ್ಲಿ ತುಂಬಾ ಕಷ್ಟ.
ಆದ್ದರಿಂದ ಪ್ರಪಂಚದಲ್ಲೇ ಇಂಟರ್ನೆಟ್ನ ಅತಿ ಕಡಿಮೆ ಬಳಸೋ ದೇಶಗಳಲ್ಲಿ ತುರ್ಕಮೆನಿಸ್ತಾನ್ ಗುರುತಿಸಿಕೊಂಡಿದೆ. ವಿಪಿಎನ್ಗಳು ಸಹ ಇಲ್ಲಿ ಕೆಲಸ ಮಾಡೋದಿಲ್ಲ, ಯಾಕಂದ್ರೆ ಅವುಗಳನ್ನ ಸಹ ಬ್ಯಾನ್ ಮಾಡಿದ್ದಾರೆ. ಇನ್ನು ತುರ್ಕಮೆನಿಸ್ತಾನಲ್ಲಿ ಮತ್ತೊಂದು ವಿಚಿತ್ರ ನಿಯಮ ಇದೆ. ಇಲ್ಲಿ ಪ್ರತಿ ಕಾರು ಬಿಳಿ ಬಣ್ಣದಲ್ಲಿ ಅಥವಾ ತಿಳಿ ಬಣ್ಣದಲ್ಲಿ ಇರಬೇಕು. ಇದು ಇಲ್ಲಿನ ನಿಯಮ. 2018ರಿಂದ ರಾಜಧಾನಿ ಅಷ್ಕಾಬಾದ್ ನಲ್ಲಿ ಕಪ್ಪು ಬಣ್ಣದ ಮತ್ತೆ ಗಾಢ ಬಣ್ಣದ ವಾಹನಗಳನ್ನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಈ ನಗರ ವೈಟ್ ಸಿಟಿಯಾಗಿ ಹೆಸರು ಗಳಿಸಿದೆ. ಆದ್ದರಿಂದ ವಾಹನಗಳು ಸಹ ಲೈಟ್ ಕಲರ್ ಅಲ್ಲೇ ಇರಬೇಕು ಎಂಬ ನಿಯಮ ಪಾಸ್ ಮಾಡಿದ್ದಾರೆ. ಮೊದಲು ಇಲ್ಲಿನ ಜನರು ಗಾಢ ಬಣ್ಣದ ಕಾರ್ಗಳನ್ನ ಅಗ್ಗವಾಗಿ ಮಾರುತ್ತಿದ್ದರು, ಯಾಕಂದ್ರೆ ಖರೀದಿದಾರರು ಕಾರುಗಳಿಗೆ ಹೊಸ ಬಣ್ಣಕ್ಕೆ ಹಣ ಖರ್ಚು ಮಾಡಲು ಹೆಚ್ಚಾಗಿ ಇಷ್ಟಪಡುತ್ತಿರಲಿಲ್ಲ. ಆದ್ರೆ ಕೆಲವು ಯುವಕರು ಮಾತ್ರ ಈ ನಿಯಮಗಳನ್ನ ಸ್ವೀಕರಿಸುತ್ತಿಲ್ಲ. ತಮಗೂ ಕೆಲವು ಆಸೆಗಳಿವೆ, ಬಣ್ಣದ ಕಾರ್ಗಳನ್ನ ಆಯ್ಕೆ ಮಾಡಿಕೊಳ್ಳಲು ಈ ನಿಯಮ ಸರಿಯಲ್ಲ ಎಂದು ಅವರು ಭಾವಿಸ್ತಾರೆ. ಆದ್ರೆ ಈ ನಿಯಮ ಸದ್ಯಕ್ಕಂತೂ ಬದಲಾಗೋ ರೀತಿ ಕಾಣಿಸ್ತಿಲ್ಲ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ, ಈ ದೇಶದಲ್ಲಿ 40 ವರ್ಷದೊಳಗಿನ ಪುರುಷರು ಗಡ್ಡ ಬೆಳೆಸಿಕೊಳ್ಳುವುದು ನಿಷೇಧ. ಹೌದು, ನೀವು ಕೇಳಿದ್ದು ನಿಜ. ಇಲ್ಲಿ ರಸ್ತೆಗಳಲ್ಲಿ ಯಾರಾದರೂ ಗಡ್ಡದೊಂದಿಗೆ ಕಾಣಿಸಿದ್ರೆ ಪೊಲೀಸರು ಲಾಕಪ್ಗೆ ಹಾಕ್ತಾರೆ. 2000 ದಶಕದ ಆರಂಭದಲ್ಲಿ ಮೊದಲ ಅಧ್ಯಕ್ಷ ಸಫರ್ ಮುರಾತ್ ನಿಯೋಜೋವ್ ಈ ನಿಯಮವನ್ನ ಜಾರಿಗೆ ತಂದರು. ಇಲ್ಲಿ ಗಡ್ಡ ಎಂಬ ಕಾನ್ಸೆಪ್ಟ್ ಒಂದು ಧರ್ಮಕ್ಕೆ ಸಂಬಂಧಿಸಿದ ಗುರುತು ಎಂದು ಭಾವಿಸುವ ಅವಕಾಶ ಇದೆ. ಆದ್ದರಿಂದ ಗಡ್ಡ ಬೆಳೆಸುವುದನ್ನ ನಿಷೇಧಿಸಿದ್ದಾರೆ. ತುರ್ಕ್ಮೆನಿಸ್ತಾನಲ್ಲಿ 95% ಅಷ್ಟು ಜನರು ಮುಸ್ಲಿಂಗಳು. ಆದ್ರೆ ಗಡ್ಡ ಇಲ್ಲದ ಕಾರಣ ಯಾವ ಧರ್ಮವೋ ಯಾರಿಗೂ ತಿಳಿಯೋ ಅವಕಾಶ ಇರೋದಿಲ್ಲ. ಮುಸ್ಲಿಂ ಧರ್ಮದಲ್ಲಿ ಗಡ್ಡವೇ ಅವರ ಗುರುತಿನ ಭಾಗ. ಆದ್ರೆ ಗಡ್ಡ ಬೆಳೆಸಬಾರದು ಎಂಬ ನಿಯಮದಿಂದ ಅನೇಕ ಯುವಕರಲ್ಲಿ ಅಸಮಾಧಾನ ಕಾಣ್ತದೆ. ಇದು ತಮ್ಮ ಸ್ವತಂತ್ರಕ್ಕೆ ಧಕ್ಕೆ ತರುವ ಅಂಶ ಎಂದು ಕೆಲವರು ಹೇಳ್ತಾರೆ. ಈ ನಿಯಮದಿಂದ ಇಲ್ಲಿ ಪುರುಷರೆಲ್ಲ ಕ್ಲೀನ್ ಲುಕ್ಕಲ್ಲೇ ಕಾಣ್ತಾರೆ. ನಿಯಮಗಳ ಬಗ್ಗೆ ಹೇಳ್ಬೇಕಂದ್ರೆ ಈ ದೇಶ ಮತ್ತೊಂದು ಉತ್ತರ ಕೊರಿಯಾವನ್ನ ನೆನಪಿಸ್ತದೆ. ಗಡ್ಡಗಳ ಮೇಲಿನ ಈ ಬ್ಯಾನ್ ಸರಿಯೇನಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ಮಧ್ಯ ಏಷ್ಯಾ ದೇಶದಲ್ಲಿ ಬಹುತೇಕ ಪ್ರದೇಶಗಳು ಖಾಲಿಯಾಗಿರ್ತವೆ, ಯಾಕಂದ್ರೆ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 12 ಮಂದಿ ಮಾತ್ರ ವಾಸಿಸ್ತಾರೆ. ಈ ದೇಶದಲ್ಲಿ 80% ಭೂಮಿ ಕರಾಕುಂ ಮರುಭೂಮಿಯಿಂದ ತುಂಬಿಕೊಂಡು ಮರುಭೂಮಿಯಲ್ಲಿ ಸುಂದರವಾಗಿ ಹೊಳೆಯುತ್ತಾ ಕಾಣ್ತದೆ. ಇಷ್ಟೊಂದು ದೊಡ್ಡ ದೇಶದಲ್ಲಿ ಜನಸಂಖ್ಯೆಯನ್ನ ಬೆರಳುಗಳಲ್ಲಿ ಎಣಿಸಬಹುದು. ಇಲ್ಲಿನ ಪ್ರದೇಶ 4,88,100 ಚದರ ಕಿಲೋಮೀಟರ್ಗಳಿದ್ದರೆ ಇಲ್ಲಿರುವ ಜನಸಂಖ್ಯೆ ಕೇವಲ 60 ಲಕ್ಷ ಮಾತ್ರ. ಯಾಕಂದ್ರೆ ಮರುಭೂಮಿಯಲ್ಲಿ ಬದುಕುವುದು ಕಷ್ಟ, ನೀರಿನ ಕೊರತೆಯೂ ಹೆಚ್ಚು. ನಗರಗಳಲ್ಲಿ ವಾಸಿಸುವ ಜನರು ಹೇಗಾದ್ರೂ ಬದುಕಬಹುದು, ಆದ್ರೆ ಗ್ರಾಮಗಳಲ್ಲಿ ಜನರು ಒಂಟೆಗಳನ್ನ ಸಾಕಿ ಹಸಿವಿನೊಂದಿಗೆ ಹೋರಾಡ್ತಾ ಜೀವಿಸ್ತಾರೆ. ಈ ಪ್ರದೇಶ ತುಂಬಾ ಶಾಂತವಾಗಿರ್ತದೆ, ಆದ್ರೆ ಬದುಕುವುದು ತುಂಬಾ ಕಷ್ಟ. ಅಭಿವೃದ್ಧಿಯೂ ಏನೂ ಇರೋದಿಲ್ಲ. ಈ ದೇಶದಲ್ಲಿ ವ್ಯಾಪಾರ, ಪ್ರವಾಸಿಗರು ತುಂಬಾ ಕಡಿಮೆ. ಯಾಕಂದ್ರೆ ಪ್ರವಾಸಿಗರಿಗೆ ಬರುವುದಕ್ಕೆ ವೀಸಾಗಳು ಸುಲಭವಾಗಿ ಸಿಗೋದಿಲ್ಲ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ ದರ್ವಾಜಾ ಕ್ರೇಟರ್. ಇದು 50 ವರ್ಷಗಳಿಂದ ಕರಾಕುಂ ಮರುಭೂಮಿಯಲ್ಲಿ ನಿರಂತರವಾಗಿ ಉರಿಯುತ್ತಿದೆ. 1971ರಲ್ಲಿ ಸೋವಿಯತ್ ವಿಜ್ಞಾನಿಗಳು ಗ್ಯಾಸ್ಗಾಗಿ ಡ್ರಿಲ್ಲಿಂಗ್ ಮಾಡ್ತಿದ್ದಾಗ ಭೂಮಿ ಕುಸಿದು ಬೀಳುತ್ತೆ. 170 ಮೀಟರ್ ಅಗಲ, 30 ಮೀಟರ್ ಆಳದ ಒಂದು ದೊಡ್ಡ ಗುಂಡಿ ಉಂಟಾಗುತ್ತೆ. ಅದೇ ಸಮಯದಲ್ಲಿ ವಿಷಗಾಳಿ ಹೊರಬರುತ್ತೆ. ಆ ವಿಜ್ಞಾನಿ ಅದಕ್ಕೆ ಬೆಂಕಿ ಹಚ್ಚಿದ. ಆದ್ರೆ ಈ ಬೆಂಕಿ ಕೆಲ ವಾರಗಳಲ್ಲಿ ಆರಿಬಿಡುತ್ತದೆ ಎಂದು ಎಲ್ಲರೂ ಭಾವಿಸಿದರು. ಆದ್ರೆ ಅಂದುಕೊಂಡಂತೆ ಆ ಬೆಂಕಿ ಆರಲಿಲ್ಲ. ಹೀಗೆ 54 ವರ್ಷಗಳಿಂದ ಈಗಲೂ ಉರಿಯುತ್ತಲೇ ಇದೆ. ರಾತ್ರಿ ಸಮಯದಲ್ಲಿ ಸಾವಿರಾರು ಮೈಲಿ ದೂರದಿಂದಲೂ ಆ ಬೆಂಕಿ ಕಾಣ್ತದೆ. ತುರ್ಕ್ಮೆನಿಸ್ತಾನ್ ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ಗ್ಯಾಸ್ ಸಂಗ್ರಹವಿರುವ ದೇಶ. ಈ ದರ್ವಾಜ್ ಕ್ರೇಟರ್ ಈಗ ದೊಡ್ಡ ಪ್ರವಾಸಿ ಆಕರ್ಷಣೆಯಾಗಿದೆ. ಇಲ್ಲಿಗೆ ಪ್ರತಿ ವರ್ಷ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಉರಿಯುತ್ತಿರುವಾಗ ನೋಡಲು ಸುಮಾರು 10,000 ಮಂದಿ ಬರ್ತಾರೆ. ಪ್ರವಾಸಿಗರು ವಿಶ್ರಾಂತಿ ಮಾಡಲು ಹತ್ರದಲ್ಲಿ ಒಂದು ಶಿಬಿರವೂ ಇದೆ. 2013ರಲ್ಲಿ ಜಾರ್ಜ್ ಕ್ರೋನಿಸ್ ಎಂಬ ಸಂಶೋಧಕ ಗುಂಡಿಯ ಕೆಳಗಡೆ ಇಳಿದು ಇಷ್ಟೊಂದು ಶಾಖದಲ್ಲೂ ಬದುಕುವ ಬ್ಯಾಕ್ಟೀರಿಯಾವನ್ನ ಕಂಡುಹಿಡಿದರು. ಆದ್ರೆ ಈ ಬೆಂಕಿ ಪರಿಸರಕ್ಕೆ ದೊಡ್ಡ ಅಪಾಯವನ್ನ ಉಂಟು ಮಾಡುತ್ತದೆ ಎಂದು ಪರಿಸರವಾದಿಗಳು ಹೇಳ್ತಾರೆ. ಈ ಬೆಂಕಿ ಮೀಥೇನ್, CO2, ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ಇವು ಹವಾಮಾನವನ್ನ ಪ್ರಭಾವಿಸ್ತವೆ. 2022ರಲ್ಲಿ ಅಧ್ಯಕ್ಷ ಗುರ್ಬನ್ ಗುಲಿ ಇದನ್ನ ಹೇಗಾದ್ರೂ ಮಾಡಿ ಆರಿಸಬೇಕು ಎಂದು ಆದೇಶಿಸಿದರು. ಆದ್ರೆ ಇದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಈ ಕ್ರೇಟರ್ ಮಾನವ ಮತ್ತೆ ಪ್ರಕೃತಿಯ ತಪ್ಪಿನಿಂದ ಇತಿಹಾಸದಲ್ಲಿ ಉಳಿದಿದೆ. ನೀವೆಂದಾದ್ರೂ ತುರ್ಕ್ಮೆನಿಸ್ತಾನ್ಗೆ ಹೋಗ್ಬೇಕಂದ್ರೆ ಗೈಡ್ ನ ಇಟ್ಕೊಂಡು ಮಾತ್ರ ಹೋಗಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.